ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಯಲಾಗಿದೆ. ಈ ಷಡ್ಯಂತ್ರದ ಭಾಗವಾದ ಪ್ರತಿಯೊಬ್ಬರನ್ನ ಕೂಡ ಎಸ್ಐಟಿ ತನಿಖಾಧಿಕಾರಿಗಳು ಕಂಬಿ ಹಿಂದೆ ಸೇರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಷಡ್ಯಂತ್ರ ಮಾಡುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಧರ್ಮಸ್ಥಳ ಪರ ಇವತ್ತು ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಗಿದೆ. ಆಜಾದ್ ಚೌಕದಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಗಿದೆ. ಧರ್ಮಕ್ಕೆ ಜಯವಾಗಲಿ, ದುಷ್ಟರ ಸಂಹಾರವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ರ್ಯಾಲಿಯನ್ನ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ನಡೆದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಧರ್ಮಸ್ಥಳ ವಿರೋಧಿ ಷಡ್ಯಂತರದ ಪ್ರಮುಖ ಮುಖಗಳೇ ಸಿದ್ದರಾಮಯ್ಯ ಹಾಗೆ ಸೆಂಥಿಲ್ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರೊಬ್ಬ ಮರ್ಡರ್ ಮಾಡಿದ್ದೀನಿ ಅಂತ ಬಂದ್ರೆ ಆತನನ್ನು ಅರೆಸ್ಟ್ ಮಾಡೋದ್ರ ಬದಲು ಆತನ ಮಾತನ್ನ ಕೇಳಿಕೊಂಡು ತಿಂಗಳಾನ್ಗಟ್ಟಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಶಾಸಕ ಬೆಲ್ಲದ್ ಕಿಡಿಕಾರಿದ್ದಾರೆ. ಈ ಷಡ್ಯಂತರದ ಹಿಂದಿನ ಶಕ್ತಿನೇ ಸಿದ್ದರಾಮಯ್ಯ ಹಾಗೆ ಶಶಿಕಾಂತ್ ಸೆಂಥಿಲ್ ಅದೊಬ್ಬ ದೊಡ್ಡ ಲೆಫ್ಟಿಸ್ಟ್ ಅಂತ ಹೇಳಿ ಶಾಸಕ ಬೆಲ್ಲದ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತರ ಇದ್ದದ್ದು ಇದೀಗ ಹೊರಬಂದಿದೆ. ಮುಸುಕುದಾರಿ ವಿರುದ್ಧ ಶಾಸಕ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ. ಯಾರೋ ಒಬ್ಬ ಮರ್ಡರ್ ಮಾಡಿದ್ದೇನೆ ಅಂತ ಬಂದಿದ್ದಾನೆ, ಅವನನ್ನ ಅರೆಸ್ಟ್ ಮಾಡಲ್ಲ, ಅವ್ನು ಹೇಳ್ದಂತೆ ಕೇಳ್ತಾರೆ, ಅವ್ನು ಹೇಳ್ದಂಗೆ ಕೇಳಿದ್ರೆ ನಿಮ್ಮ ಮೂಲ ಉದ್ದೇಶ ಏನು ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ ಅಂತ ಹೇಳಿ ಬೆಲ್ಲದ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದಲ್ಲಿ ನಾನು ಬಹಳ ಹಿಂದನೆ ಹೇಳಿದ್ದೆ, ಇದೊಂದು ದೊಡ್ಡ ಷಡ್ಯಂತರ ಐತೆ ಅಂತ ಹೇಳಿ. ಇವತ್ತು ಆ ಷಡ್ಯಂತರ ಹೊರ ಬಂದೈತಿ. ಇವತ್ತು ಯಾರೋ ಒಬ್ಬನು ಹೇಳ್ತಾನೆ ನಾನು ಮರ್ಡರ್ ಮಾಡಿದ್ದೇನೆ, ಮರ್ಡರ್ ಮಾಡಿದ್ದ ಬಾಡಿಗಳನ್ನು ನಾನು ಹೂತ್ ಹಾಕಿದ್ದೇನೆ ಅಂತೇಳಿ. ಅವ್ ಯಾರು ಹೂತ್ ಹಾಕ್ಯಾನಂತೆ ಬಂದಾನ ಅವನ್ನ ನೀವು ಹಿಡಿದಿಲ್ಲ, ಅವನ್ನ ಅರೆಸ್ಟ್ ಮಾಡೋದಿಲ್ಲ, ಅವಂಗ ನೀವು ಫ್ರೀ ಬಿಟ್ಟೈತಲ್ಲ, ಅವ್ ಹೇಳ್ದಂಗೆ ನೀವು ಏನೇನು ತಕ್ಕೊಂತ ಹೋಗ್ತೀರಂದ್ರೆ ನಿಮ್ಮ ಮೂಲ ಉದ್ದೇಶ ಏನು? ನಿಮ್ಮ ಮೂಲ ಉದ್ದೇಶನೂ ತಪ್ಪೈತಿ. ಯಾಕಂದ್ರೆ ಈಗ ಮರ್ಡರ್ದಾಗ ಒಬ್ಬವ ಜೊತೆ ನಾನು ಇದ್ದೆ, ಆ ಒಬ್ಬ ಶವ ಹೂಳೋದ್ರಾಗ 100 ಶವಗಳನ್ನ ನಾನು ಹೂಳೇನಿ ಅಂತಂದ್ರ ಅವ ದೊಡ್ಡ ಸೈಕಿಕ್ ಅಂದಲ್ಲ, ದೊಡ್ಡ ಮರ್ಡರ್ದಲ್ಲಿ ಸಾಥಿ ಕೊಡವ, ಅವನು ಮೊದಲು ಅರೆಸ್ಟ್ ಮಾಡಬೇಕಿತ್ತು. ನೀ ಯಾರ ಜೊತೆ ಮರ್ಡರ್ ಮಾಡಿದ್ದೀಪ ಏನಂತ ಅವನ ಜೊತೆ ಕೇಳಬೇಕಿತ್ತು. ಅದನ್ನೇನು ಮಾಡ್ದ ಸುಳ್ಳು ಇದೇನ ಶವ ಹುಳ ತೆಗೆಯುವಂತ ನಾವು ನಾಟಕ ಏನ ನಡೆಸಿದ್ರಿ ಸರ್ಕಾರ, ಇದ್ರ ಉದ್ದೇಶನೂ ತಪ್ಪು. ಇವ್ರ ಉದ್ದೇಶ ಏನೈತಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಏನದಾವು, ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು, ಹಿಂದೂ ದೇವಸ್ಥಾನಗಳನ್ನ ನಡೆಸುವಂತವ್ರು ಏನದಾರ, ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗಬೇಕು. ಅವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದ್ರೆ ಜನರಿಗೆ ಕನ್ವರ್ಷನ್ ಮಾಡಕ್ಕೆ ಈಸಿ ಆಕೈತಿ. ಅದು ಇವ್ರದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಯಲಾಗಿದೆ. ಈ ಷಡ್ಯಂತ್ರದ ಭಾಗವಾದ ಪ್ರತಿಯೊಬ್ಬರನ್ನ ಕೂಡ ಎಸ್ಐಟಿ ತನಿಖಾಧಿಕಾರಿಗಳು ಕಂಬಿ ಹಿಂದೆ ಸೇರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಷಡ್ಯಂತರ ಮಾಡುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಧರ್ಮಸ್ಥಳ ಪರ ಇವತ್ತು ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಗಿದೆ. ಆಜಾದ್ ಚೌಕದಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಗಿದೆ. ಧರ್ಮಕ್ಕೆ ಜಯವಾಗಲಿ, ದುಷ್ಟರ ಸಂಹಾರವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ರ್ಯಾಲಿಯನ್ನ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ನಡೆದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಧರ್ಮಸ್ಥಳ ವಿರೋಧಿ ಷಡ್ಯಂತರದ ಪ್ರಮುಖ ಮುಖಗಳೇ ಸಿದ್ದರಾಮಯ್ಯ ಹಾಗೆ ಸೆಂಥಿಲ್ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರೊಬ್ಬ ಮರ್ಡರ್ ಮಾಡಿದ್ದೀನಿ ಅಂತ ಬಂದ್ರೆ ಆತನನ್ನು ಅರೆಸ್ಟ್ ಮಾಡೋದ್ರ ಬದಲು ಆತನ ಮಾತನ್ನ ಕೇಳಿಕೊಂಡು ತಿಂಗಳಾನ್ಗಟ್ಟಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ
ಅಂತ ಹೇಳಿ ಶಾಸಕ ಬೆಲ್ಲದ್ ಕಿಡಿಕಾರಿದ್ದಾರೆ. ಈ ಷಡ್ಯಂತರದ ಹಿಂದಿನ ಶಕ್ತಿನೇ ಸಿದ್ದರಾಮಯ್ಯ ಹಾಗೆ ಶಶಿಕಾಂತ್ ಸೆಂಥಿಲ್ ಅದೊಬ್ಬ ದೊಡ್ಡ ಲೆಫ್ಟಿಸ್ಟ್ ಅಂತ ಹೇಳಿ ಶಾಸಕ ಬೆಲ್ಲದ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತರ ಇದ್ದದ್ದು ಇದೀಗ ಹೊರಬಂದಿದೆ. ಮತದಾರಿ ವಿರುದ್ಧ ಶಾಸಕ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ. ಯಾರೋ ಒಬ್ಬ ಮರ್ಡರ್ ಮಾಡಿದ್ದೇನೆ ಅಂತ ಬಂದಿದ್ದಾನೆ, ಅವನನ್ನ ಅರೆಸ್ಟ್ ಮಾಡಲ್ಲ, ಅವ್ನು ಹೇಳ್ದಂತೆ ಕೇಳ್ತಾರೆ, ಅವ್ನು ಹೇಳ್ದಂಗೆ ಕೇಳಿದ್ರೆ ನಿಮ್ಮ ಮೂಲ ಉದ್ದೇಶ ಏನು ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ ಅಂತ ಹೇಳಿ ಬೆಲ್ಲದ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದಲ್ಲಿ ನಾನು ಬಹಳ ಹಿಂದನೆ ಹೇಳಿದ್ದೆ, ಇದೊಂದು ದೊಡ್ಡ ಷಡ್ಯಂತರ ಐತೆ ಅಂತ ಹೇಳಿ. ಇವತ್ತು ಆ ಷಡ್ಯಂತರ ಹೊರ ಬಂದೈತಿ. ಇವತ್ತು ಯಾರೋ ಒಬ್ಬನು ಹೇಳ್ತಾನೆ ನಾನು ಮರ್ಡರ್ ಮಾಡಿದ್ದೇನೆ, ಮರ್ಡರ್ ಮಾಡಿದ್ದ ಬಾಡಿಗಳನ್ನ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ. ಅವ್ ಯಾರು ಹೂತ್ ಹಾಕ್ಯಾನಂತೆ ಬಂದಾನ ಅವನ್ನ ನೀವು ಹಿಡಿದಿಲ್ಲ, ಅವನ್ನ ಅರೆಸ್ಟ್ ಮಾಡೋದಿಲ್ಲ, ಅವಂಗ ನೀವು ಫ್ರೀ ಬಿಟ್ಟೈತಲ್ಲ, ಅವ್ ಹೇಳ್ದಂಗೆ ನೀವು ಏನೇನು ತಕ್ಕೊಂತ ಹೋಗ್ತೀರಂದ್ರೆ ನಿಮ್ಮ ಮೂಲ ಉದ್ದೇಶ ಏನು? ನಿಮ್ಮ ಮೂಲ ಉದ್ದೇಶನೂ ತಪ್ಪೈತಿ. ಯಾಕಂದ್ರೆ ಈಗ ಮರ್ಡರ್ದಾಗ ಒಬ್ಬವ ಜೊತೆ ನಾನು ಇದ್ದೆ, ಆ ಒಬ್ಬ ಶವ ಹೂಳೋದ್ರಾಗ 100 ಶವಗಳನ್ನ ಹೂಳೇನಿ ಅಂತಂದ್ರ ಅವ ದೊಡ್ಡ ಸೈಕಿಕ್ ಅಂದಲ್ಲ, ದೊಡ್ಡ ಮರ್ಡರ್ದಲ್ಲಿ ಸಾಥಿ ಕೊಡವ, ಅವನು ಮೊದಲು ಅರೆಸ್ಟ್ ಮಾಡಬೇಕಿತ್ತು. ನೀ ಯಾರ ಜೊತೆ ಮರ್ಡರ್ ಮಾಡಿದ್ದೀಪ ಏನಂತ ಅವನ ಜೊತೆ ಕೇಳಬೇಕಿತ್ತು. ಅದನ್ನೇನು ಮಾಡ್ದ ಸುಳ್ಳು ಇದೇನ ಶವ ಹುಳ ತೆಗೆಯುವಂತ ನಾವು ನಾಟಕ ಏನು ನಡೆಸಿದ್ರಿ ಸರ್ಕಾರ, ಇದ್ರ ಉದ್ದೇಶನೂ ತಪ್ಪು. ಇವ್ರ ಉದ್ದೇಶ ಏನೈತಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಏನದಾವು, ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು, ಹಿಂದೂ ದೇವಸ್ಥಾನಗಳನ್ನ ನಡೆಸುವಂತವ್ರು ಏನದಾರ, ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗಬೇಕು. ಅವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದ್ರೆ ಜನರಿಗೆ ಕನ್ವರ್ಷನ್ ಮಾಡಕ್ಕೆ ಈಸಿ ಆಕೈತಿ. ಅದು ಇವ್ರದ್ದು. ಈ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಯಲಾಗಿದೆ. ಈ ಷಡ್ಯಂತ್ರದ ಭಾಗವಾದ ಪ್ರತಿಯೊಬ್ಬರನ್ನ ಕೂಡ ಎಸ್ಐಟಿ ತನಿಖಾಧಿಕಾರಿಗಳು ಕಂಬಿ ಹಿಂದೆ ಸೇರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಷಡ್ಯಂತರ ಮಾಡುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಧರ್ಮಸ್ಥಳ ಪರ ಇವತ್ತು ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಗಿದೆ. ಆಜಾದ್ ಚೌಕದಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಗಿದೆ. ಧರ್ಮಕ್ಕೆ ಜಯವಾಗಲಿ, ದುಷ್ಟರ ಸಂಹಾರವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ರ್ಯಾಲಿಯನ್ನ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ನಡೆದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಧರ್ಮಸ್ಥಳ ವಿರೋಧಿ ಷಡ್ಯಂತರದ ಪ್ರಮುಖ ಮುಖಗಳೇ ಸಿದ್ದರಾಮಯ್ಯ ಹಾಗೆ ಸೆಂಥಿಲ್ ಅಂತ